ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ. ನಾನು ನೇತ್ರಾವತಿ. ಇವತ್ತು ನಾವು ಅತ್ಯಂತ ವಿಶೇಷ ದಿನವಾದ ತಂದೆಯ ದಿನದ ಬಗ್ಗೆ ಮಾತಾಡೋಣ. ಫಾದರ್ಸ್ ಡೇ ಅಥವಾ ಫಾದರ್ಸ್ ಡೇ ಸೆಲೆಬ್ರೇಷನ್ ಹೇಗೆ ಆರಂಭವಾಯಿತು ಅಂತ ತಿಳಿಯೋಣ. ಫಾದರ್ಸ್ ಡೇಯನ್ನು ಪ್ರತಿ ವರ್ಷ ಜೂನ್ ತಿಂಗಳ 2ನೇ ಭಾನುವಾರ ಆಚರಿಸುತ್ತಾರೆ. ಇದನ್ನು ಮೊದಲ ಬಾರಿಗೆ 1910ರಲ್ಲಿ ವಾಷಿಂಗ್ಟನ್ನಲ್ಲಿ ಸೊನಾರಾ ಸ್ಮಾರ್ಟ್ ಡಾಡ್ ಅವರು ಪ್ರಾರಂಭಿಸಿದರು. ಅವರು ತಮ್ಮ ತಂದೆ ವಿಲಿಯಂ ಜಾಕ್ಸನ್ ಸ್ಮಾರ್ಟ್ರು ತಮ್ಮ ಮಕ್ಕಳಿಗಾಗಿ ಮಾಡಿದ ಸೇವೆ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಇಂತಹದ್ದೊಂದು ದಿನವನ್ನು ರಚಿಸಿದರು. ಇಂದು ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾರೆ. ಫಾದರ್ಸ್ ಡೇ ನಮ್ಮ ತಂದೆ, ಅಪ್ಪ ಅಥವಾ ಅಜ್ಜನಿಗೆ ನಮ್ಮ ಪ್ರೀತಿ, ಕೃತಜ್ಞತೆ ಮತ್ತು ಗೌರವವನ್ನು ತೋರಿಸುವ ದಿನ. ಈ ನಮ್ಮ ತಂದೆಯರ ಪಾತ್ರ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದದ್ದು. ಅವರು ನಮ್ಮ ಶಕ್ತಿ ಮತ್ತು ಮಾರ್ಗದರ್ಶನ, ನಮ್ಮ ಪ್ರೇರಣೆ. ತಂದೆಯರ ಪ್ರೀತಿ ಅಪ್ರತಿಮ. ಅವರು ತಮ್ಮ ಮಕ್ಕಳಿಗೆ ಭವಿಷ್ಯಕ್ಕಾಗಿ ಎಲ್ಲ ತ್ಯಾಗಗಳನ್ನು ಮಾಡುತ್ತಾರೆ. ಈಗ ಫಾದರ್ಸ್ ಡೇ ಅನ್ನು ಹೇಗೆ ಸೆಲೆಬ್ರೇಟ್ ಮಾಡುವುದು ಅಂತ ಹೇಳಿ ಕೆಲವು ಟಿಪ್ಸ್ ಕೊಡ್ತೀನಿ. ನಿಮ್ಮ ತಂದೆಗೆ ಅವರ ಮೆಚ್ಚಿನ ಊಟವನ್ನು ತಯಾರಿಸಿಕೊಡಿ, ಅಥವಾ ನಿಮ್ಮ ಪ್ರೀತಿಯಿಂದ ಗ್ರೀಟಿಂಗ್ಸ್ ಕಾರ್ಡ್ ಕೊಡಿ, ನಿಮ್ಮ ಕೈಯಿಂದ ಮಾಡಿರುವುದು. ಒಂದಷ್ಟು ಸಮಯ ಅವರೊಂದಿಗೆ ಕಳೆಯಿರಿ, ನೆನಪುಗಳನ್ನು ಹಂಚ್ಕೊಳ್ಳಿ. ನಿಮಗೆ ಇಷ್ಟವಾದರೆ ಯಾವುದಾದ್ರೂ ಒಂದು ಚಿಕ್ಕದೋ ದೊಡ್ಡದೋ ಗಿಫ್ಟ್ ಕೊಡಿ. ಆದರೆ ಗಿಫ್ಟ್ ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ. ನೀವು ಮಾತಾಡಿದರೂ ಸಾಕು, ಅವರಿಗೆ ತುಂಬಾ ಖುಷಿ ಸಿಗುತ್ತೆ. ಹಾಗೆ ನೀವು ಈ ಸಲಹೆಗಳನ್ನು ಅನುಸರಿಸಿ ನಿಮ್ಮ ತಂದೆಯನ್ನು ಖುಷಿಪಡಿಸಿ. ಓಕೆ. ನನ್ನ ಜೀವನದಲ್ಲೂ ನನ್ನ ತಂದೆಯ ಪಾತ್ರ ತುಂಬ ಮಹತ್ವವಾಗಿದೆ. ಅವರು ನನಗೆ ತಮ್ಮ ಜೀವನದ ಅನುಭವಗಳ ಜೊತೆಗೆ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಎಲ್ಲ ಜಾಗರೂಕತೆಯ ಪಾಠಗಳನ್ನು ಹೇಳುತ್ತಾ ಶಾಂತಿ, ಸಮಾಧಾನ, ಬುದ್ಧಿವಂತಿಕೆ ಮತ್ತು ಶ್ರಮದಿಂದ ಮುಂದುವರಿಯಲು ಪ್ರೇರೇಪಿಸಿದ್ದಾರೆ. ನನ್ನ ತಂದೆಯ ಪ್ರೀತಿಯ ಬಗ್ಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿಯನ್ನು ಅನುಭವಿಸುವುದೇ ವಿಶೇಷ. ಆದ್ದರಿಂದ ಈ ವಿಡಿಯೋ ನನ್ನ ತಂದೆಗೆ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ. ಫಾದರ್ಸ್ ಡೇ ಅನ್ನೋದು ಕೇವಲ ಒಂದು ದಿನ ಸೆಲೆಬ್ರೇಟ್ ಮಾಡೋದಲ್ಲ. ಪ್ರತಿದಿನವೂ ನಾವು ತಂದೆಯ ಪ್ರೀತಿಯನ್ನು ಮೆಚ್ಚಿಸಬೇಕೆ? ಅವರು ತಮ್ಮ ಜೀವನದಲ್ಲಿ ಮುಖ್ಯವಾದ ಸ್ಥಾನವನ್ನು ಹೊಂದಿದ್ದಾರೆ. ಮತ್ತೊಮ್ಮೆ ಹ್ಯಾಪಿ ಫಾದರ್ಸ್ ಡೇ ನಿಮಗೆ, ನಿಮ್ಮ ತಂದೆಗೆ ಮತ್ತು ಎಲ್ಲ ಕುಟುಂಬದವರಿಗೆ. ಈ ದಿನ ತುಂಬ ಹರ್ಷದಾಯಕವಾಗಲಿ ಎಂಬುದು ನನ್ನ ಹಾರೈಕೆ. ಮುಂದೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಂದ ನಿಮ್ಮ ಮುಂದೆ ಬರುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ನಿಮ್ಮ ಸಮಯಕ್ಕಾಗಿ.